ಸಂವಿಧಾನ ತಿದ್ದುಪಡಿಯ ಮಸೂದೆಯನ್ನು ಮೊದಲು ಯಾವ ಸದನದಲ್ಲಿ ಮಂಡಿಸುವರು? ಲೋಕಸಭೆ, ರಾಜ್ಯಸಭೆ, ಲೋಕಸಭೆ ಅಥವಾ ರಾಜ್ಯಸಭೆ, ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಲೋಕಸಭೆ ಅಥವಾ ರಾಜ್ಯಸಭೆ. ಅಂದರೆ ಯಾವುದಾದರೂ ಒಂದು ಸದನದಲ್ಲಿ ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಂತಹ ಮಸೂದೆಯನ್ನು ಮಂಡಿಸಬಹುದು. ಆದರೆ ತಿದ್ದುಪಡಿ ಮಾಡಬೇಕಾದಂತಹ ಮಸೂದೆ ಎರಡೂ ಸದನಗಳಲ್ಲಿ ಅಂಗೀಕಾರವಾಗುವುದು ಕಡ್ಡಾಯವಾಗಿರುತ್ತದೆ. ಸಂವಿಧಾನ ತಿದ್ದುಪಡಿಯನ್ನು ಈ ಕೆಳಗಿನ ಯಾವ ವಿಧಾನದ ಮೂಲಕ ಮಾಡುವರು? ಆಯ್ಕೆ 1, ಸರಳ ಬಹುಮತದೊಂದಿಗೆ ತಿದ್ದುಪಡಿ, ವಿಶೇಷ ಬಹುಮತದೊಂದಿಗೆ ತಿದ್ದುಪಡಿ, ವಿಶೇಷ ಬಹುಮತದ ಜೊತೆಗೆ ರಾಜ್ಯ ವಿಧಾನಸಭೆಗಳ ಒಪ್ಪಿಗೆಯೊಂದಿಗೆ ತಿದ್ದುಪಡಿ. 4ನೇ ಆಯ್ಕೆ ಮೇಲಿನ ಎಲ್ಲವೂ. ಹಾಗಾದರೆ ಸಂವಿಧಾನ ತಿದ್ದುಪಡಿಯನ್ನು ಯಾವ ಕ್ರಮದ ಮೂಲಕ ಮಾಡ್ತಾರೆ ಅಂದರೆ ಆಯ್ಕೆ 4 ಮೇಲಿನ ಎಲ್ಲವೂ. 1969ರಲ್ಲಿ ನಡೆದ ಬ್ಯಾಂಕುಗಳ ರಾಷ್ಟ್ರೀಕರಣಕ್ಕೆ ಶಿಫಾರಸು ಮಾಡಿದಂಥ ಸಮಿತಿ ಯಾವುದು? ಹಜಾರಿ ಸಮಿತಿ, ವಾಂಚು ಸಮಿತಿ, ಶಿವರಾಮನ್ ಸಮಿತಿ, ನರಸಿಂಹನ್ ಸಮಿತಿ. ಆಯ್ಕೆ 4 ನರಸಿಂಹನ್ ಸಮಿತಿಯ ಶಿಫಾರಸಿನ ಅನ್ವಯ 1969ರಲ್ಲಿ ಪ್ರಮುಖವಾದಂಥ ದೇಶದ 14 ಬ್ಯಾಂಕುಗಳ ರಾಷ್ಟ್ರೀಕರಣವಾಯಿತು. ಸಂವಿಧಾನದ ಯಾವ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಎನ್ನುವರು? ಇದಕ್ಕೆ ಸರಿ ಉತ್ತರ ಆಯ್ಕೆ 2, 42ನೆಯ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತಾರೆ. ಅನೇಕ ತಿದ್ದುಪಡಿಗಳು ಈ ಒಂದು ಸಂದರ್ಭದಲ್ಲಿ ಆಗ್ತವೆ. 1976ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡಲಾಯಿತು. ಜೊತೆಗೆ ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡೆ ಮಾಡಲಾಯಿತು. ಅಲ್ಲದೇ ಸಂವಿಧಾನದಲ್ಲಿ ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟೆಗ್ರಿಟಿ ಎನ್ನುವಂತಹ ಪದಗಳನ್ನು ಸಮೇತ ಸೇರ್ಪಡೆ ಮಾಡಲಾಯಿತು. ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬರಲು ಕಾರಣವಾದಂತಹ ತಿದ್ದುಪಡಿ ಯಾವುದು? 71ನೇ ತಿದ್ದುಪಡಿ, 72ನೇ ತಿದ್ದುಪಡಿ, 73, 74ನೇ ತಿದ್ದುಪಡಿ. 73ನೆಯ ತಿದ್ದುಪಡಿ ಸರಿಯಾದಂತಹ ಉತ್ತರವಾಗಿದೆ. ಇದು 1992-93ರಲ್ಲಿ ಮಾಡಲಾಯಿತು. ಪಂಚಾಯತ್ ರಾಜ್ ವ್ಯವಸ್ಥೆ ಭಾರತದಲ್ಲಿ ಜಾರಿಗೆ ಬರಲಿಕ್ಕೆ ಬಹುಮುಖ್ಯವಾದಂತಹ ತಿದ್ದುಪಡಿಯಾಗಿತ್ತು ಸಂವಿಧಾನದ 73ನೆಯ ತಿದ್ದುಪಡಿ. 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕುರಿತು ವಿವರಿಸುವ 86ನೇ ತಿದ್ದುಪಡಿ ಮಾಡಲಾದಂಥ ವರ್ಷ. 2002ರಲ್ಲಿ ಸಂವಿಧಾನಕ್ಕೆ 86ನೇ ತಿದ್ದುಪಡಿಯನ್ನು ಮಾಡ್ತಾರೆ. ಆ ಮೂಲಕವಾಗಿ 6ರಿಂದ 14 ವರ್ಷದ ಒಳಗೆ ಇರುವಂಥ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುವುದು ಸರ್ಕಾರದ ಜವಾಬ್ದಾರಿ ಎನ್ನುವಂತಹ ಅಂಶವನ್ನು ಇದರಲ್ಲಿ ಸೇರ್ಪಡೆ ಮಾಡಲಾಯಿತು. GST ತೆರಿಗೆ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಮಾಡಲಾದಂಥ ಸಂವಿಧಾನದ ತಿದ್ದುಪಡಿ ಯಾವುದು? 101ನೆಯ ತಿದ್ದುಪಡಿ. ಸಂವಿಧಾನಕ್ಕೆ 101ನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕ 2016ರಲ್ಲಿ ಇದನ್ನು ಮಾಡ್ತಾರೆ. ಇದರಂತೆ ಏಕರೂಪದ ತೆರಿಗೆ ವ್ಯವಸ್ಥೆ ದೇಶದಲ್ಲಿ ಜಾರಿಗೆ ಬರುತ್ತೆ. ಅದೇ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಥವಾ GST ಅಂತ ಕರಿತೀವಿ. ಇದನ್ನು ಪರಿಚಯಿಸಿದಂತಹ ವರ್ಷ ಜುಲೈ 1, 2017. ಈ ಕೆಳಗಿನ ಯಾರನ್ನು ರಾಜ್ಯಸಭೆಯ ಚೇರ್ಮನ್ ಎಂದು ಕರೆಯುವರು ಅಥವಾ ಸಭಾಪತಿ ಅಂತ ಕರೀತಾರೆ? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಸಭೆಯ ಉಪಸಭಾಪತಿ, ಪ್ರಧಾನಮಂತ್ರಿ. ಇದಕ್ಕೆ ಸರಿ ಉತ್ತರ ಉಪರಾಷ್ಟ್ರಪತಿಗಳು. ಭಾರತದ ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಚೇರ್ಮನ್ ಅಥವಾ ಸಭಾಪತಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಈ ಕೆಳಗಿನ ಯಾವ ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಮಂಡಿಸುವಂತಿಲ್ಲ? ಅಂದರೆ ಮೊದಲಿಗೆ ಮಂಡಿಸುವಂತಿಲ್ಲ. ಖಾಸಗಿ ಮಸೂದೆ, ಸಾಮಾನ್ಯ ಮಸೂದೆ, ಹಣಕಾಸು ಮಸೂದೆ, ತಿದ್ದುಪಡಿ ಮಸೂದೆ. ಸರಿಯಾದಂತಹ ಆಯ್ಕೆ ಹಣಕಾಸು ಮಸೂದೆ ಅಥವಾ ಮನಿ ಬಿಲ್ ಅಂತ ಕರಿತೀವಿ. ಇದನ್ನು ರಾಜ್ಯಸಭೆಯಲ್ಲಿ ಮೊದಲಿಗೆ ಮಂಡಿಸುವಂತಿಲ್ಲ. ಲೋಕಸಭೆಯಲ್ಲಿಯೇ ಕಡ್ಡಾಯವಾಗಿ ಮಂಡಿಸ್ತಾರೆ. ಆದರೆ ಒಪ್ಪಿಗೆಗಾಗಿ ರಾಜ್ಯಸಭೆಗೆ ಕಳಿಸ್ತಾರೆ. ಅದು 14 ದಿನಗಳ ಒಳಗಾಗಿ ಆ ಒಂದು ಹಣಕಾಸು ಮಸೂದೆಯನ್ನು ಹಿಂತಿರುಗಿಸಬೇಕು, ತಡೆ ಹಿಡಿಯುವಂತಿಲ್ಲ. ರಾಜ್ಯಸಭೆಗೆ ಅಖಿಲ ಭಾರತೀಯ ಸೇವೆಗಳನ್ನು ಸೃಷ್ಟಿಸುವ ಅಧಿಕಾರವಿದೆ ಎಂಬುದನ್ನು ಸೂಚಿಸುವ ವಿಧಿ ಯಾವುದು? ಸಂವಿಧಾನದ 312ನೇ ವಿಧಿ ಅನ್ವಯ ಸಂಸತ್ತಿನ ಮೇಲ್ಮನೆಯಾದಂತಹ ರಾಜ್ಯಸಭೆಯು ಅಖಿಲ ಭಾರತೀಯ ಸೇವೆಗಳನ್ನು ಸೃಷ್ಟಿಸುವಂತಹ ಅಧಿಕಾರವನ್ನು ಹೊಂದಿದೆ. ಈ ಕೆಳಗಿನ ಯಾವುದು ಸಂಸತ್ತಿನ ಶಾಶ್ವತ ಸದನವಲ್ಲ? ರಾಜ್ಯಸಭೆ, ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್. ಇಲ್ಲಿ ಸಂಸತ್ತಿನ ಶಾಶ್ವತ ಸದನವಲ್ಲದನ್ನು ಕೇಳಿದ್ದಾರೆ. ಹಾಗಾಗಿ ಲೋಕಸಭೆಯನ್ನು ಶಾಶ್ವತ ಸದನವಲ್ಲ ಅಂತ ಕರೀತಾರೆ. ರಾಜ್ಯಸಭೆ ಶಾಶ್ವತ ಸದನ. ಏಕೆಂದರೆ ಪ್ರತಿ 5 ವರ್ಷಕ್ಕೊಮ್ಮೆ ಲೋಕಸಭೆಯಲ್ಲಿ
ಸರ್ಕಾರಗಳು ಬದಲಾವಣೆಯಾಗುವುದರಿಂದ ಈ ಒಂದು ಲೋಕಸಭೆಯನ್ನ ಸಂಸತ್ತಿನ ಶಾಶ್ವತ ಸದನವಲ್ಲ ಎಂದು ಕರೆಯುತ್ತಾರೆ. ಅವಿಶ್ವಾಸ ಗೊತ್ತುವಳಿ ನಿರ್ಣಯವನ್ನು ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಕರಿತೀವಿ, ಯಾವ ಸದನದಲ್ಲಿ ಮಾತ್ರ ಮಂಡಿಸಬಹುದು? ಇದು ಲೋಕಸಭೆಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದು. ಲೋಕಸಭೆಯಲ್ಲಿ ಮಾತ್ರ ಈ ಒಂದು ನಿರ್ಣಯವನ್ನ ಮಂಡಿಸಬಹುದು. ಲೋಕಸಭಾ ಸದಸ್ಯರನ್ನು ಅನರ್ಹತೆಗೊಳಿಸುವಂತಹ ಕರಾರುಗಳ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಯಾವುದು? 102ನೇ ವಿಧಿಯು ಲೋಕಸಭಾ ಸದಸ್ಯರನ್ನ ಡಿಸ್ಕ್ವಾಲಿಫೈಡ್ ಅಥವಾ ಅನರ್ಹತೆಗೊಳಿಸುವ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ಹಾಗಾದ್ರೆ ಯಾವ ಕರಾರುಗಳ ಅನ್ವಯ ಇವರನ್ನ ತೆಗೆದುಹಾಕ್ತಾರೆ ಅಂತ ಹೇಳಿದ್ರೆ, ಅವರು ಲೋಕಸಭಾ ಸದಸ್ಯರಾಗಿದ್ದು ಇತರೆ ಲಾಭದಾಯಕ ಹುದ್ದೆಯನ್ನು ಹೊಂದಿದ್ದರೆ, ನ್ಯಾಯಾಲಯಗಳು ಇವರನ್ನ ದಿವಾಳಿ ಎಂದು ಘೋಷಿಸಿದ್ದರೆ, ಅಂತೆಯೇ ಇವರು ಬೇರೊಂದು ದೇಶದ ಪೌರತ್ವವನ್ನು ತಮ್ಮ ಅಧಿಕಾರಾವಧಿಯಲ್ಲಿಯೇ ಪಡೆದುಕೊಂಡಿದ್ದರೆ, ಇಂತಹ ಪ್ರಕರಣಗಳು ಬಂದಾಗ ಲೋಕಸಭಾ ಸದಸ್ಯರನ್ನು ಅನರ್ಹತೆಗೊಳಿಸುತ್ತಾರೆ. ಯಾವುದಾದರೂ ಒಬ್ಬ ವ್ಯಕ್ತಿ ಸಂಸತ್ತಿನ 2 ಸದನಗಳಿಗೆ ಆಯ್ಕೆಯಾದರೆ ಎಷ್ಟು ದಿನಗಳ ಒಳಗೆ ತನ್ನ ಆಯ್ಕೆ ಉಳಿಸಿಕೊಳ್ಳಲು ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಬೇಕು? 10 ದಿನಗಳ ಒಳಗಾಗಿ. ಸೊ ಈಗ ರಾಜ್ಯಸಭಾ ಸದಸ್ಯನಾಗಿರ್ತಾನೆ, ಅನಂತರ ಲೋಕಸಭಾ ಚುನಾವಣೆ ನಡೆಯುತ್ತೆ. ಲೋಕಸಭಾ ಚುನಾವಣೆಯಲ್ಲೂ ಸಮೇತ ಗೆದ್ದು ಆಯ್ಕೆ ಆಗ್ತಾನೆ. ಆಗ ತನ್ನ ಯಾವುದಾದ್ರೂ ಒಂದು ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ತನ್ನ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನು 10 ದಿನಗಳ ಒಳಗಾಗಿ ಆಯ್ಕೆಯಾದ ನಂತರ ಆತ ಸಲ್ಲಿಸಬೇಕಾಗುತ್ತೆ. ಸಂಸದೀಯ ಸಮಿತಿಗಳಿಗೆ ಮುಖ್ಯಸ್ಥರನ್ನು ಯಾರು ನೇಮಕ ಮಾಡುವರು? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಲೋಕಸಭಾ ಸ್ಪೀಕರ್. ಇದಕ್ಕೆ ಲೋಕಸಭಾ ಸ್ಪೀಕರ್ ಅವರು ಸಂಸದೀಯ ಸಮಿತಿಗಳಿಗೆ, ಪಾರ್ಲಿಮೆಂಟರಿ ಕಮಿಟೀಸ್ ಅಂತ ಕರಿತೀವಿ, ಅವುಗಳನ್ನು ನೇಮಕ ಮಾಡಿದಾಗ ಆ ಮುಖ್ಯಸ್ಥರನ್ನು ಕೂಡ ಇವರೇ ನೇಮಕ ಮಾಡ್ತಾರೆ. ಲೋಕಸಭಾ ಸ್ಪೀಕರ್ರನ್ನು ವಜಾ ಮಾಡುವ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿಗಳು ಯಾವುವು? 94 ಮತ್ತು 96 ಈ ವಿಧಿಗಳು ಲೋಕಸಭಾ ಸ್ಪೀಕರ್ ಅವರನ್ನು ತಮ್ಮ ಅಧಿಕಾರದಿಂದ ವಜಾ ಮಾಡುವಂತಹ ಕ್ರಮಗಳ ಬಗ್ಗೆ ವಿವರಣೆಯನ್ನ ನೀಡುತ್ತಾರೆ. ಲೋಕಸಭಾ ಸ್ಪೀಕರ್ ಲೋಕಸಭಾ ಸದಸ್ಯರಲ್ಲಿಯೇ ಒಬ್ಬರನ್ನ ಅವರು ಸ್ಪೀಕರ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ. ಚುನಾವಣೆ ನಡೆದ ನಂತರ ಆಯ್ಕೆಯಾಗುವ ನೂತನ ಸದನದ ಮೊದಲ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡುವವರು ಯಾರು? ಇದಕ್ಕೆ ಆಬ್ವಿಯಸ್ಲಿ ರಾಷ್ಟ್ರಪತಿಗಳು ಫಸ್ಟ್ ಸಿಟ್ಟಿಂಗ್ ಏನಿರುತ್ತೆ ಸದನದ್ದು, ಆ ಒಂದು ಅಧಿವೇಶನದ ಉದ್ದೇಶಿಸಿ ಭಾಷಣವನ್ನ ಮಾಡ್ತಾರೆ. ಲೋಕಸಭಾ ಸ್ಪೀಕರ್ ರವರ ಅಧಿಕಾರ ಅವಧಿ ಎಷ್ಟು ವರ್ಷಗಳು? 5 ವರ್ಷಗಳಿಗೆ ಅವರು ಲೋಕಸಭಾ ಸ್ಪೀಕರ್ ಆಗಿ ಅಧಿಕಾರದಲ್ಲಿ ಇರ್ತಾರೆ. ಹಣಕಾಸಿನ ಮಸೂದೆ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿ ಯಾವುದು? 110ನೇ ವಿಧಿ ಹಣಕಾಸಿನ ಮಸೂದೆ ಬಗ್ಗೆ ನಮಗೆ ವಿವರಣೆಯನ್ನ ನೀಡುತ್ತದೆ. ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಈ ಕೆಳಗಿನ ಯಾರು ಮತದಾರರಲ್ಲ? ಅಂದರೆ ಅವರ ಚುನಾವಣೆಯಲ್ಲಿ ಯಾರು ಈ ಕೆಳಗಿನವರು ಭಾಗವಹಿಸೋದಿಲ್ಲ? ಸರಿ ಉತ್ತರ, ಲೋಕಸಭೆಯ ನಾಮನಿರ್ದೇಶಿತ ಸದಸ್ಯರು. ಇನ್ನು ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ಮತ್ತು ರಾಜ್ಯ ವಿಧಾನಸಭಾ ಸದಸ್ಯರು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸುವಂತಹ ಮತದಾರರಾಗಿದ್ದಾರೆ. ಮೊದಲ ಜೈನ ಸಮ್ಮೇಳನವು ಕ್ರಿಸ್ತಪೂರ್ವ 300ರಲ್ಲಿ ಪಾಟಲಿಪುತ್ರದಲ್ಲಿ ಜರುಗಿತು. ಇದರ ಅಧ್ಯಕ್ಷತೆಯನ್ನ ಯಾರು ವಹಿಸಿದ್ದರು? ಇದಕ್ಕೆ ಸರಿಯಾದ ಉತ್ತರ ಸ್ಥೂಲಭದ್ರ ಅಥವಾ ಸ್ಥೂಲಬಾಹು ಅಂತಲೂ ಕೂಡ ಕರೀತಾರೆ. ಈತನ ಒಂದು ಅಧ್ಯಕ್ಷತೆಯಲ್ಲಿ ಮೊದಲ ಜೈನ ಸಮ್ಮೇಳನ ನಡೆಯುತ್ತೆ. ಈ ಒಂದು ಸಮ್ಮೇಳನದಲ್ಲಿ ಜೈನ ಧರ್ಮದ ಪವಿತ್ರ ಗ್ರಂಥಗಳನ್ನು ಸಂಗ್ರಹಿಸಿ ಜ್ಞಾನವನ್ನ ಪುನರುಜ್ಜೀವನಗೊಳಿಸಲಾಯಿತು. ಸೆಲ್ಯೂಕಸನು ಈ ಕೆಳಗಿನ ಯಾವ ರಾಯಭಾರಿಯನ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿದ್ದನು? ಮೆಗಸ್ತಾನಿಸ್. 4ನೇ ಶತಮಾನದಲ್ಲಿ ಚಂದ್ರಗುಪ್ತ ಮೌರ್ಯನ ಆಳ್ವಿಕೆಯ ಕಾಲದಲ್ಲಿ ಭಾರತಕ್ಕೆ ಆಗಮಿಸಿರ್ತಾನೆ ಮೆಗಸ್ತಾನಿಸ್. ಇದಲ್ಲದೆ ಇಂಡಿಕಾ ಎನ್ನುವಂತಹ ಗ್ರಂಥವನ್ನು ಕೂಡ ರಚನೆ ಮಾಡಿದ್ದಾನೆ. ಮೌರ್ಯರ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಅತ್ಯಂತ ಪ್ರಮುಖವಾದಂತಹ ಆಧಾರಗಳಲ್ಲಿ ಇಂಡಿಕಾ ಗ್ರಂಥವು ಸಮೇತ ಒಂದು. ದೇವನಾಂಪ್ರಿಯ ಎಂಬ ಬಿರುದು ಅಶೋಕನಿಗೆ ಸಂಬಂಧಿಸಿದ್ದು ಎಂಬುದನ್ನು ನಿಖರವಾಗಿ ತಿಳಿಸುವಂತಹ ಶಾಸನ ಯಾವುದು? ಇದಕ್ಕೆ ರಾಯಚೂರು ಜಿಲ್ಲೆಯಲ್ಲಿ ಇರುವಂತಹ ಮಸ್ಕಿ ಶಾಸನ ಏನಿದೆ, ಅಶೋಕನ ಶಾಸನಗಳೇ ಅಲ್ಲಿವರೆಗೂ ದೇವನಾಂಪ್ರಿಯ ಎನ್ನುವಂತಹ ಸೂಚನೆ ಇತ್ತು. ಆದರೆ ಅದು ಅಶೋಕನೇ ಎನ್ನುವಂಥದ್ದು ಇನ್ನೂ ಕೂಡ ನಿಖರವಾಗಿ ತಿಳಿದು ಬಂದಿರಲಿಲ್ಲ. ಆದರೆ
ಮೊಟ್ಟ ಮೊದಲ ಬಾರಿಗೆ ರಾಯಚೂರು ಜಿಲ್ಲೆಯಲ್ಲಿ ದೊರೆತಂತಹ ಮಸ್ಕಿ ಶಾಸನದಲ್ಲಿ ದೇವನಾಂ ಪ್ರಿಯ ಪ್ರಿಯ ಅಶೋಕ ಎನ್ನುವಂತಹ ಸಾಲಿನಿಂದ ಆ ಒಂದು ಶಾಸನಗಳನ್ನು ಹೊರಡಿಸಿದಂತಹ ದೊರೆ ಅಶೋಕನೇ ಎನ್ನುವುದು ಖಚಿತವಾಯಿತು. ಹರಪ್ಪ ಕಾಲದಲ್ಲಿ ಜನರು ಈ ಕೆಳಗಿನ ಯಾವ ದೇವತೆಯ ಆರಾಧನೆ ಮಾಡುತ್ತಿದ್ದರು? ಪಶುಪತಿ, ಇಂದ್ರ, ವರುಣ, ವಿಷ್ಣು. ಬಹುಮುಖ್ಯವಾಗಿ ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಜನರು ಪಶುಪತಿಯನ್ನ ಪೂಜಿಸುತ್ತಿದ್ದರು. ಪಶುಪತಿ ಎನ್ನುವಂಥದ್ದು ಸಾಮಾನ್ಯವಾಗಿ ಶಿವನಿಗೆ ಸಂಬಂಧಪಟ್ಟಂತಹ ಹೆಸರಾಗಿದೆ. ಅವರ ಒಂದು ಮುದ್ರೆಗಳ ಮೇಲೆ ಯೋಗ ಮನಸ್ಥಿತಿಯಲ್ಲಿರುವಂತಹ ವ್ಯಕ್ತಿ ಮತ್ತು ಪ್ರಾಣಿಗಳ ಚಿತ್ರಗಳು ಅವನ ಸುತ್ತಲೂ ಇರುವುದನ್ನು ಗಮನಿಸಿದಾಗ ಈ ದೇವತೆಯನ್ನ ಪಶುಪತಿ ಅಥವಾ ಶಿವ ಅಂತೇಳಿ ನಾವು ಕರೆಯಬಹುದು. ಈ ಕೆಳಗಿನ ಯಾವ ಅರಸನು ನಲಂದಾ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದರು? 2ನೇ ಚಂದ್ರಗುಪ್ತ, 1ನೇ ಚಂದ್ರಗುಪ್ತ, ಹರ್ಷವರ್ಧನ, 1ನೇ ಕುಮಾರಗುಪ್ತ. 1ನೇ ಕುಮಾರಗುಪ್ತನು ಬಿಹಾರದ ರಾಜ್ಗಿರ್ ಸಮೀಪದಲ್ಲಿ ನಲಂದಾ ವಿಶ್ವವಿದ್ಯಾನಿಲಯವನ್ನು ಕ್ರಿಸ್ತಶಕ 413ರಲ್ಲಿ ಸ್ಥಾಪನೆಯನ್ನು ಮಾಡ್ತಾನೆ. ಗುಪ್ತರ ಕಾಲಾವಧಿಯಲ್ಲಿ ರಚನೆಯಾದಂಥ ಇದು ಅತ್ಯಂತ ಪ್ರಮುಖವಾದಂಥ ಭಾರತದ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾಗಿತ್ತು ಪ್ರಾಚೀನ ಕಾಲದಲ್ಲಿ.